ರಾಷ್ಟ್ರೀಯ ಭದ್ರತಾ ದಳದಿಂದ ಇವತ್ತು ಮಂಗಳೂರಿನಲ್ಲಿ ಭಯೋತ್ಪಾದನಾ ನಿಗ್ರಹ ಅಣುಕು ಕಾರ್ಯಾಚರಣೆ ನಡೆಯಿತು. ಮಂಗಳೂರು ನಗರದ ಎತ್ತರದ ಬಿಲ್ಡಿಂಗ್ ಮೇಲೆ ಹೆಲಿಕಾಪ್ಟರ್ಗಳು ಬೆಳಗ್ಗೆಯಿಂದಲೇ ಟ್ರಯಲ್ ಹಂತವಾಗಿ ಹಾರಾಡ್ತಾ ಇತ್ತು. ಸಂಜೆ ಅಣುಕು ಕಾರ್ಯಾಚರಣೆ ಪ್ರದರ್ಶನ ನಡೆಸಿದೆ. NSG ಕಮಾಂಡರ್ಗಳು ಹೆಲಿಕಾಪ್ಟರ್ನ ನಗರದ ಬಾವುಟಗುಡ್ಡೆಯಲ್ಲಿರುವ ಅಭಿಮಾನ್ ಹೈಟ್ಸ್ ಅಪಾರ್ಟ್ಮೆಂಟ್ನಲ್ಲಿ ಲ್ಯಾಂಡ್ ಮಾಡಿ ಕಾರ್ಯಾಚರಣೆ ಮಾಡುವ ಅಣುಕು ಪ್ರದರ್ಶನ ಮಾಡಿದ್ದಾರೆ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇಗುಲದ ಚಿನ್ನದ ಕಳವು ಪ್ರಕರಣದಲ್ಲಿ ದೇಗುಲ ಮಂಡಳಿಯ ಮಾಜಿ ಅಧ್ಯಕ್ಷ PS ಪ್ರಶಾಂತ್ ಅವರನ್ನ SIT ವಶಕ್ಕೆ ಪಡೆದುಕೊಂಡಿದೆ. ಅಲ್ಲದೆ ದೇಗುಲ ಮಂಡಳಿಯ ಮಾಜಿ ಸದಸ್ಯ ಅಜಿತ್ ಕುಮಾರ್ ಮತ್ತು ಆಭರಣಗಳ ಉಸ್ತುವಾರಿ ಆರ್ ರೇಜಿಲಾಲ್ ಅವರನ್ನು ಕೂಡ ವಿಚಾರಣೆಗೊಳಪಡಿಸಿದೆ. ಏನ್ ಪ್ರಕರಣ ಅಂದ್ರೆ 2019ರಲ್ಲಿ ದೇಗುಲದ ಬಾಗಿಲ ಚೌಕಟ್ಟು ಮತ್ತು ದ್ವಾರಪಾಲಕ ವಿಗ್ರಹಗಳಿಗೆ ಚಿನ್ನದ ಲೇಪ ಇತ್ತಲ್ಲ, ಅದರ ಚಿನ್ನದಲ್ಲಿ ಕಳ್ಳತನವಾದ ಕೇಸ್ ಇದು. ಸಿಕ್ಕಿಂನ ನಾಮ್ಚಿ ಜಿಲ್ಲೆಯಲ್ಲಿ ನಿರ್ಮಾಣ ಹಂತದಲ್ಲಿದ್ದ NHPC ತೀಸ್ತಾ ಜಲವಿದ್ಯುತ್ ಯೋಜನೆಯ ಸುರಂಗ ಕುಸಿತ ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 22ಕ್ಕೆ ಏರಿಕೆಯಾಗಿದೆ. ಉಳಿದವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. 2025ರಲ್ಲಿ ಹನಿಮೂನ್ಗೆ ಹೋಗಿದ್ದಾಗ ಪತಿ ರಾಜಾ ರಘುವಂಶಿಯನ್ನ ಕೊಲೆ ಮಾಡಿದ ಹಂತಕ್ಕೆ ಪತ್ನಿ ಸೋನಂ ರಘುವಂಶಿಗೆ ನೀಡಲಾಗಿದ್ದ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ಅಲ್ಲದೆ 3 ವಾರಗಳ ಒಳಗೆ ಶರಣಾಗುವಂತೆ ಸೂಚನೆ ಕೊಟ್ಟಿದೆ. ಸೋನಂಗೆ ಮೇಘಾಲಯ ಹೈಕೋರ್ಟ್ ನೀಡಿದ್ದ ಬೇಲನ್ನು ಪ್ರಶ್ನಿಸಿ ಮೇಘಾಲಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದೆ. ಫಿಫಾ ವಿಶ್ವಕಪ್ನಿಂದ ಅರ್ಜೆಂಟೀನಾ ತಂಡವನ್ನು ಬ್ಯಾನ್ ಮಾಡಬೇಕು ಅಂತ ನಡೀತಾ ಇರುವ ಸಹಿ ಸಂಗ್ರಹ ಅಭಿಯಾನ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬರೆಯುವ ಸಾಧ್ಯತೆ ಇದೆ. 2026ರ ಫಿಫಾ ವಿಶ್ವಕಪ್ನಲ್ಲಿ ಅರ್ಜೆಂಟೀನಾ ತನ್ನ ಪಂದ್ಯಗಳ ಉದ್ದಕ್ಕೂ ವಿವಾದಗಳ ಸರಮಾಲೆಯನ್ನೇ ಹೊತ್ಕೊಂಡು ಬಂದಿತ್ತು. ಈ ಎಲ್ಲ ಕಾರಣದಿಂದ ತಂಡದ ವಿರುದ್ಧ ಜಾಗತಿಕವಾಗಿ ಸಹಿ ಸಂಗ್ರಹ ಅಭಿಯಾನ ನಡೀತಾ ಇದೆ. KMF ನಂದಿನಿ ಬೆಣ್ಣೆ ಹಾಗೂ ತುಪ್ಪದ ದರ ಏರಿಕೆಯಾಗಿದೆ. ನಾಳೆಯಿಂದಲೇ ಜಾರಿ ಆಗುತ್ತೆ. ಒಂದು 15 ರೂಪಾಯಿ ತುಪ್ಪದ ದರ ಏರಿಕೆಯಾಗಿದೆ ಕೆಜಿಗೆ. ಬೆಣ್ಣೆ ಒಂದು 50 ರೂಪಾಯಿ ಏರಿಕೆಯಾಗಿದೆ. ಕಳೆದು ಹೋಗಿದ್ದ ಚಿನ್ನಾಭರಣ ಮರಳಿ ಕೊಟ್ಟ ಪ್ರಾಮಾಣಿಕತೆ ಮೆರೆದ ಘಟನೆ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಚಿಕ್ಕೆರೂರು ಗ್ರಾಮದಲ್ಲಿ ನಡೆದಿದೆ. ಮಲ್ಲಿಕಾರ್ಜುನ್ ಸಜ್ಜನ್ ಶೆಟ್ಟರ್ ಅನ್ನೋರು 40 ಗ್ರಾಂ ಚಿನ್ನದ ಆಭರಣವನ್ನು ಕಳ್ಕೊಂಡಿದ್ದರು. ಡಮ್ಮಳ್ಳಿ ಗ್ರಾಮದ ಸುಲೀಲಾ, ಅರುಣ್, ಬಸವರಾಜ್ ಯುವಕರು ಮರಳಿ ಅದನ್ನು ವಾಪಸ್ ತಂದುಕೊಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣ ಪುರಾಣ ಪ್ರಸಿದ್ಧ ಮಹಾಗಣಪತಿ ದೇವಾಲಯದಲ್ಲಿ ಮಹಾಗಣಪತಿಯ ಪ್ರಾಚೀನ ಶಿಲಾಮೂರ್ತಿ ಸವಕಳಿಯಾಗಿದೆ. ಹಾಗಾಗಿ ಈಗ ಮಹಾಗಣಪತಿ ದೇವಾಲಯದಲ್ಲಿ ಗಣಪತಿ ಮೂರ್ತಿಯನ್ನ ಸ್ಪರ್ಶಿಸಿ ಪೂಜೆ ಮಾಡೋಕೆ ಧಾರ್ಮಿಕ ದತ್ತಿ ಇಲಾಖೆ ಭಕ್ತರಿಗೆ ನಿರ್ಬಂಧವನ್ನು ಹೇರಿದೆ. ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರದಲ್ಲಿ ಹುಲಿಯೊಂದು ಜಿಂಕೆಯನ್ನ ಬೇಟೆಯಾಗಿದೆ. ಈ ವೇಳೆ ಸಫಾರಿ ತೆರಳಿದ್ದವರ ಮೊಬೈಲ್ ಕ್ಯಾಮೆರಾದಲ್ಲಿ ರೋಚಕ ದೃಶ್ಯ ಸೆರೆಯಾಗಿದೆ. ಇನ್ನು ಮೈಸೂರು ಜಿಲ್ಲೆಯ ಸರಗೂರಿನ ಕಾಡಂಚಿನ ಹೊಲಕ್ಕೆ ಕಾಡಾನೆ ಮರಿ ಬಂದ್ಬಿಟ್ಟಿದೆ. ಮರಿ ಆನೆಯಿಂದ ರಕ್ಷಣೆಗೆ ರೈತರು ಮರ ಏರಿ ಕೂಗಾಡಿದಾಗ ಓಡೋಗಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ಬಂದು ಮರಿ ಆನೆಯನ್ನು ಕಾಡಿಗೆ ವಾಪಸ್ ಕಳಿಸಿದ್ದಾರೆ.